ನಮಸ್ಕಾರ. ಮುಖ್ಯಾಂಶಗಳು. ಭಯೋತ್ಪಾದನೆ ವಿರುದ್ಧ ಪರಿಣಾಮಕಾರಿ ಹೋರಾಟಕ್ಕೆ ಅಂತರರಾಜ್ಯ ಸಮನ್ವಯತೆ ಅಗತ್ಯ. ಪ್ರಧಾನಿ ನರೇಂದ್ರ ಮೋದಿ. ಸಿನಿಮಾ ಟಿಕೆಟ್ಗಳ ಮೇಲಿನ ಜಿಎಸ್ಟಿ ದರ ಇಳಿಕೆ, ಭಾರತೀಯ ಚಿತ್ರೋದ್ಯಮದ ಸ್ವಾಗತ. ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ, ಹುಬ್ಬಳ್ಳಿಗೆ ಸಂಗೊಳ್ಳಿ ರಾಯಣ್ಣ ಹೆಸರು ನಾಮಕರಣ ಮಾಡುವಂತೆ ಕೇಂದ್ರಕ್ಕೆ ಮುಖ್ಯಮಂತ್ರಿ ಮನವಿ. ಇಂಡೋನೇಷ್ಯಾದಲ್ಲಿ ಸುನಾಮಿಗೆ 43 ಬಲಿ, 600ಕ್ಕೂ ಅಧಿಕ ಮಂದಿ ಗಾಯಾಳು. ವಾರ್ತೆಗಳ ವಿವರ. ಭಯೋತ್ಪಾದನೆ ನಿಗ್ರಹ ಹಾಗೂ ಕಾನೂನು ಸುವ್ಯವಸ್ಥೆ ನಿರ್ವಹಣೆಯಲ್ಲಿ ಪೊಲೀಸರ ಪಾತ್ರ ಮಹತ್ವದ್ದಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಗುಜರಾತ್ನ ಕೇವಡಿಯಾದಲ್ಲಿ ವಿವಿಧ ರಾಜ್ಯಗಳ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಮಹಾನಿರೀಕ್ಷಕರ ಸಮಾವೇಶದ ಸಮಾರೋಪದಲ್ಲಿ ಅವರು, ಭಯೋತ್ಪಾದನೆ ಈಗ ಸೀಮಿತ ಭೂಪ್ರದೇಶದಲ್ಲಿ ಮಾತ್ರ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರನ್ನು ಸದೆಬಡಿಯಲು ಮಾಡಿರುವ ಸಂಘಟಿತ ಪ್ರಯತ್ನ ಶ್ಲಾಘನೀಯ ಎಂದರು. ದೇಶದ ಪೊಲೀಸ್ ಸಾಮರ್ಥ್ಯ ವೃದ್ಧಿಸುವ ಅಗತ್ಯವಿದೆ. ಭಯೋತ್ಪಾದಕತೆ ವಿರುದ್ಧ ಪರಿಣಾಮಕಾರಿ ಹೋರಾಟಕ್ಕೆ ಅಂತರರಾಜ್ಯ ಸಮನ್ವಯತೆ ಅಗತ್ಯ. ಸೈಬರ್ ಭದ್ರತೆಗೂ ವಿಶೇಷ ಗಮನ ಹರಿಸಬೇಕು ಎಂದು ಪ್ರಧಾನಿ ಕರೆ ನೀಡಿದರು. ದೇಶದ ಏಕೀಕರಣಕ್ಕಾಗಿ ಶ್ರಮಿಸುವವರಿಗೆ ಸರ್ದಾರ್ ಪಟೇಲ್ ರಾಷ್ಟ್ರೀಯ ಏಕತಾ ಪ್ರಶಸ್ತಿಯನ್ನು ನೀಡಲಾಗುವುದು ಎಂದು ನರೇಂದ್ರ ಮೋದಿ ಇದೇ ಸಂದರ್ಭದಲ್ಲಿ ಪ್ರಕಟಿಸಿದರು. ಜನಸಾಮಾನ್ಯರು ನಿತ್ಯ ಬಳಸುವ 23 ಸರಕುಗಳ ಮೇಲಿನ ಜಿಎಸ್ಟಿ ತೆರಿಗೆ ದರ ಇಳಿಸುವ ಮಹತ್ವದ ನಿರ್ಧಾರವನ್ನು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ನೇತೃತ್ವದಲ್ಲಿ ದೆಹಲಿಯಲ್ಲಿ ನಿನ್ನೆ ನಡೆದ ಜಿಎಸ್ಟಿ ಮಂಡಳಿಯ 31ನೇ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಇದೀಗ 28 ಸರಕುಗಳು ಮಾತ್ರ ಶೇಕಡಾ 28ರ ತೆರಿಗೆ ಸ್ಲ್ಯಾಬ್ನಲ್ಲಿದೆ. ಉಳಿದ ಸರಕುಗಳು ಬಹುತೇಕ ಅಗ್ಗವಾಗಿದೆ. ಸಭೆ ಬಳಿಕ ಮಾಹಿತಿ ನೀಡಿದ ಸಚಿವ ಅರುಣ್ ಜೇಟ್ಲಿ, 100 ರೂಪಾಯಿವರೆಗಿನ ಸಿನಿಮಾ ಟಿಕೆಟ್ ಮೇಲಿನ ತೆರಿಗೆ ಶೇಕಡಾ 18ರಿಂದ 12ಕ್ಕೆ ಇಳಿಕೆಯಾಗಿದ್ದು, 100 ರೂಪಾಯಿಗೂ ಅಧಿಕ ಬೆಲೆಯ ಸಿನಿಮಾ ಟಿಕೆಟ್ ಮೇಲಿನ ಜಿಎಸ್ಟಿ ತೆರಿಗೆ ಶೇಕಡಾ 28ರಿಂದ 18ಕ್ಕೆ ಕಡಿತಗೊಳಿಸಲಾಗಿದೆ ಎಂದು ಅವರು ಹೇಳಿದರು. ಸಿನಿಮಾ ಟಿಕೆಟ್ ಮೇಲಿನ ಜಿಎಸ್ಟಿ ಇಳಿಕೆ ಮಾಡಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಭಾರತೀಯ ಚಿತ್ರೋದ್ಯಮ ಸ್ವಾಗತಿಸಿದೆ. कब तक रेवेन्यू में इतनी ताकत आती है कि हम उसको न्यूट्रलाइज कर पाए, और ये जो पिछले और जो आइटम 28 में से निकाल के 18 और 12 लाए हैं, ये सब वो हैं जिन पे 31 लगता था पहले. ಭಾರತೀಯ ನಿರ್ಮಾಪಕರ ಕೂಟದ ಅಧ್ಯಕ್ಷ ಸಿದ್ದಾರ್ಥ ರಾಯ್ ಕಪೂರ್, ಇದೊಂದು ಪ್ರಗತಿದಾಯಕ ಹೆಜ್ಜೆಯಾಗಿದ್ದು ಚಿತ್ರೋದ್ಯಮದ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಹಿರಿಯ ನಟ ಅನುಪಮ್ ಖೇರ್, ಚಿತ್ರೋದ್ಯಮ ಸಂತಸ ಪಡುವ ಸುದ್ದಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ನೀಡಿದ್ದು, ಇದು ಸ್ವಾಗತಾರ್ಹ ಬೆಳವಣಿಗೆ ಎಂದರು. ಹಿರಿಯ ನಟ ಅಕ್ಷಯ್ ಕುಮಾರ್ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದರು. ಇದನ್ನು ಟ್ವೀಟ್ ಮೂಲಕ ಹಂಚಿಕೊಂಡಿರುವ ಅಕ್ಷಯ್ ಕುಮಾರ್, ಚಿತ್ರೋದ್ಯಮದ ಮನವಿಗೆ ಸರ್ಕಾರ ಸ್ಪಂದಿಸಿದೆ ಎಂದಿದ್ದಾರೆ. ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ವಿಮಾನ ನಿಲ್ದಾಣ ಎಂದು ನಾಮಕರಣ ಮಾಡುವಂತೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಸುರೇಶ್ ಪ್ರಭು ಅವರಿಗೆ ಮನವಿ ಮಾಡಿದ್ದಾರೆ. ಈ ಕುರಿತು ಪತ್ರ ಬರೆದಿರುವ ಅವರು, ಕಿತ್ತೂರು ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಈ ಭಾಗದ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ. ಅವರ ಹೆಸರನ್ನು ಈ ವಿಮಾನ ನಿಲ್ದಾಣಗಳಿಗೆ ನಾಮಕರಣ ಮಾಡಬೇಕು ಎಂದು ಕೋರಿದ್ದಾರೆ. ಕರ್ನಾಟಕ ರಾಜ್ಯ 18ನೇ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಂಗಳೂರಿನಲ್ಲಿ ನಿನ್ನೆ ಜರುಗಿತು. ರಾಜ್ಯಪಾಲ ವಜುಭಾಯಿ ವಾಲಾ ವೈದ್ಯಕೀಯ ಶುಶ್ರೂಷೆಯಲ್ಲಿ ಸೇವೆ ಸಲ್ಲಿಸಿದ ದಾದಿಯರು ಹಾಗೂ ಸಾಧಕ ಸಿಬ್ಬಂದಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ನಂತರ ವಜುಭಾಯಿ ವಾಲಾ ನಂತರ ವಜುಭಾಯಿ ವಾಲಾ ಸೇವೆಗೆ ಆದ್ಯತೆ ನೀಡಿ ಮಾನವೀಯತೆಯ ಬಹುಮೂಲ್ಯ ಚಿಂತನೆಗಳನ್ನು ತಮ್ಮ ನಿಸ್ವಾರ್ಥ ಕಾರ್ಯದ ಮೂಲಕ ದಾದಿಯರು ಜಗತ್ತಿಗೆ ಆದರ್ಶವಾಗಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ದಾದಿಯರ ಸೇವೆ ಅನನ್ಯ. ಹೃದಯವಂತಿಕೆಯ ಮೂಲಕ ಮನುಷ್ಯರನ್ನು ಬೆರೆಸುವ ಮನುಷ್ಯ ಸಂವೇದನೆಗೆ ಭಾರತ ಹೆಸರಾಗಿದ್ದು, ಮದರ್ ಥೆರೇಸಾರಂತಹ
नर्सिंग का कार्य क्या है? सर्व यानी सेवा करना, टू सर्व द पीपल। सारे विश्व में मानवता ही सबसे बड़ा इंपॉर्टेंट गुण है। मानवता यानी मानवता का कार्य कौन कर सकता है कि जिसके दिल में दया है। ಸತತ ಬರಗಾಲ ಎದುರಿಸುತ್ತಿರುವ ರಾಜ್ಯದ 4 ಜಿಲ್ಲೆಗಳಲ್ಲಿ ಇಸ್ರೇಲ್ ಕೃಷಿ ತಂತ್ರಜ್ಞಾನ ಅಳವಡಿಸಲು ಯೋಜನೆ ಸಿದ್ದಪಡಿಸಲಾಗಿದ್ದು, ಸಚಿವ ಸಂಪುಟದಲ್ಲಿ ಅನುಮೋದನೆ ದೊರೆತಿದೆ ಎಂದು ಕೃಷಿ ಸಚಿವ ಶಿವಶಂಕರ ರೆಡ್ಡಿ ಹೇಳಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಕೃಷಿ ಉತ್ಸವದಲ್ಲಿ ಪಾಲ್ಗೊಂಡ ಅವರು, ಮುಂದಿನ 15 ದಿನಗಳಲ್ಲಿ ಬಳ್ಳಾರಿ, ಕೊಪ್ಪಳ, ಕೋಲಾರ ಹಾಗೂ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಇಸ್ರೇಲ್ ಮಾದರಿಯ ಕೃಷಿ ತಂತ್ರಜ್ಞಾನವನ್ನು ಪ್ರಾಯೋಗಿಕವಾಗಿ ಅಳವಡಿಸಲಾಗುವುದು ಎಂದರು. ಈಗಾಗಲೇ ನಾವು ಯೋಜನೆ ಸಿದ್ಧಪಡಿಸಿದ್ವಿ. ಸದ್ಯದಲ್ಲೇ ಬಹುಶಃ ಇನ್ನು 10-15 ದಿವಸದಲ್ಲಿ ಈ ಭಾಗದಲ್ಲಿ ನಾವು ಗುರುಸಿ ಎಲ್ಲಿ ಮಾಡಬೇಕು, ಯಾವ ತಾಲೂಕಲ್ಲಿ ತೆಗೆದುಕೊಳ್ಬೇಕು ಅಂತೇಳಿ ನಾವು ನಿರ್ಧಾರ ಮಾಡ್ತೀವಿ. ಕೂಡಲೇ ಮಾಡ್ತೀವಿ. ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ, ತಂತ್ರಜ್ಞಾನವನ್ನು ನೀವು ಹೇಗೆ ಬಳಸಿಕೊಳ್ಳುತ್ತೀರಿ ಎಂಬುದರ ಮೇಲೆ ಅದರ ಯಶಸ್ಸು ಅಡಗಿದೆ ಎಂದರು. ಇದನ್ನ ಚೆನ್ನಾಗಿ ಬಳಸ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಯಶಸ್ಸಿದೆ. ಇವತ್ತು ಈ ಮಂದಿನ ಹೇಗೆ ಪರೀಕ್ಷೆ ಮಾಡಬೇಕು, ಸಾಲ ಸೇವೆ ಕಾರ್ಯಕ್ರಮಗಳ ಕೊಡೋಕೆ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಪರೀಕ್ಷೆ ಮಾಡಬೇಕಂತೆ. ಹೇಗೆ ಪರೀಕ್ಷೆ ಮಾಡಬೇಕು? ರೈತ ಮುದುಕಪ್ಪ, ನಮೆ ಭತ್ತ ನಾಟಿ ಮಾಡುವ ಯಂತ್ರದ ಅವಶ್ಯಕತೆ ಇದ್ದು, ಇಲ್ಲಿ ಅದರ ಮಾದರಿಯನ್ನು ಪರಿಶೀಲಿಸಲು ಅವಕಾಶ ದೊರೆಯಿತು. ರೇಷ್ಮೆ ಬೆಳೆಗಳ ಕುರಿತು ಕೂಡ ಮಾಹಿತಿ ದೊರೆಯಿತು ಎಂದರು. ಇನ್ನೋರ್ವ ರೈತರಾದ ಶಾರದಾ, ಬಯಲುಸೀಮೆಯಲ್ಲಿ ಕೂಡ ಎಲ್ಲಾ ರೀತಿಯ ಕೃಷಿ ಮಾಡಬಹುದು ಎಂಬುದರ ಕುರಿತು ಇಲ್ಲಿ ಮಾಹಿತಿ ದೊರೆಯಿತು. ಸರಿಯಾದ ಮಾರ್ಗ ಅನುಸರಿಸಿದರೆ ಎಲ್ಲಾ ರೀತಿಯ ಬೆಳೆ ಬೆಳೆಯಲು ಸಾಧ್ಯ ಎಂದು ತಜ್ಞರು ಮಾಹಿತಿ ನೀಡಿದ್ದಾರೆ ಎಂದರು. ರೈತರಿಗೆ ಅನುಕೂಲವಾಗುವಂತೆ ಹಾಗೂ ಸರ್ಕಾರಕ್ಕೆ ಹೊರೆಯಾಗದಂತೆ ಈರುಳ್ಳಿ ಖರೀದಿ ಬೆಲೆ ನಿಗದಿಗೊಳಿಸಿರುವ ಯೋಜನೆಯನ್ನು ಬಾಗಲಕೋಟೆ, ಬೆಳಗಾವಿ, ಗದಗ ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗಿದೆ ಎಂದು ಕರ್ನಾಟಕ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಡಾ ಟಿಎನ್ ಪ್ರಕಾಶ್ ಕಮ್ಮರಡಿ ಗದಗದಲ್ಲಿ ನಿನ್ನೆ ಹೇಳಿದ್ದಾರೆ. ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಸಂಬಂಧ ಹಲವು ಚರ್ಚೆಗಳನ್ನು ನಡೆಸಿ ವಿವಿಧ ಬೆಳೆಗಳ ಬೆಲೆ ನಿಗದಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ. ಉತ್ತರ ಕರ್ನಾಟಕದ ತೊಗರಿ ಬೆಳೆಗಾರರ ಹಿತ ಕಾಪಾಡಲು ಕೇಂದ್ರ ಸರ್ಕಾರ ನೀಡಿದ್ದ 5,670 ರೂಪಾಯಿ ಬೆಂಬಲ ಬೆಲೆಗೆ ಹೆಚ್ಚುವರಿಯಾಗಿ 425 ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡಿ ತೊಗರಿ ಖರೀದಿಗೆ ಸೂಚಿಸಲಾಗಿದೆ ಎಂದರು. ಅಂದ್ರೆ ಈ ರಾಜ್ಯದ ನೀರುಳ್ಳಿ ಬೆಳೆಗಾರರಿಗೆ ಪ್ರಾಯೋಗಿಕವಾಗಿ ಇಟ್ಸ್ ಅನ್ ಎಕ್ಸ್ಪೆರಿಮೆಂಟ್ 4 ಜಿಲ್ಲೆಗಳಲ್ಲಿ, ನಿಮ್ಮ ಗದಗ, ಪಕ್ಕದ ಬಾಗಲಕೋಟೆ, ಹುಬ್ಳಿ, ಧಾರವಾಡ ಮತ್ತು ಬೆಳಗಾವಿ ಈ 4 ಜಿಲ್ಲೆಗಳಲ್ಲಿ 7 ರೂಪಾಯಿಯಷ್ಟು ಬೆಲೆಯನ್ನು ಖಾತರಿಗೊಳಿಸತಕ್ಕಂಥದ್ದು ಒಂದು ವಿಶೇಷ ಯೋಜನೆಯನ್ನು ಜಾರಿಗೆ ಈಗಾಗಲೇ ಬಂದಾಗಿದೆ. 425 ರೂಪಾಯಿ ಅಧಿಕ ಪ್ರೋತ್ಸಾಹ ಧನ ಕೊಟ್ಟು ಕೇಂದ್ರ ಸರ್ಕಾರ ಘೋಷಣೆ ಮಾಡಿರೋದು 5,675. 425 ರೂಪಾಯಿ ಯಾಕೆ ಬಿಟ್ರೆ, ನಮ್ಮ ಒಂದು ಸೂಚನೆ, ಸಲಹೆ, ವರದಿ, ಶಿಫಾರಸಿನ ಪ್ರಕಾರ ಕೇಂದ್ರದ ಬೆಂಬಲ ಬೆಲೆ ಅಷ್ಟೊಂದು ಸಮರ್ಪಕವಾಗಿಲ್ಲ. ಯಾಕೆಂದರೆ ನಮ್ಮಲ್ಲಿ ಉತ್ಪಾದನಾ ವೆಚ್ಚ. ದತ್ತಮಾಲೆ ಧರಿಸಿದ ಸಾವಿರಾರು ಭಕ್ತರು ಇಂದು ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿಯಲ್ಲಿ ದತ್ತಪೀಠದಲ್ಲಿ ನಿನ್ನೆ ಪೂಜೆ ಸಲ್ಲಿಸಿದರು. ನಾಡಿನ ಹಲವು ಭಕ್ತಾದಿಗಳು ಕಾಲ್ನಡಿಗೆಯ ಮೂಲಕ ದತ್ತಪೀಠಕ್ಕೆ ಆಗಮಿಸಿದರು. ಸಂಸದೆ ಶೋಭಾ ಕರಂದ್ಲಾಜೆ, ಶಾಸಕ ಸಿಟಿ ರವಿ, ಶಾಸಕ ಸುನೀಲ್ ಕುಮಾರ್ ಸಹ ಪಾಲ್ಗೊಂಡಿದ್ದರು. ಅಲ್ಲ
ವೇಳೆ ಸಿಟಿ ರವಿ ಈ ಹಿಂದೆ ಕೆಳದಿ ಅರಸರು ಹಾಗೂ ಮೈಸೂರು ಮಹಾರಾಜರು ಜಮೀನು ಬಳುವಳಿ ಕೊಟ್ಟಿದ್ದರಿಂದ ಪೀಠಕ್ಕೆ ಇನಾಂ ದತ್ತಾತ್ರೇಯ ಪೀಠ ಎಂದು ಹೆಸರು ಬಂದಿದೆ ಎಂದು ತಿಳಿಸಿದರು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವೈಭವೋಪೇತ ದಸರಾ ಮಹೋತ್ಸವ ಮುಗಿದ ಬಳಿಕ ಇದೀಗ ಮಾಗಿ ಉತ್ಸವದ ಸಂಭ್ರಮ. ಈ ಸಂಬಂಧ ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿದೆ. ಮೈಸೂರಿನ ಹಿರಿಮೆ ಹೆಚ್ಚಿಸುವ ಜಯಚಾಮರಾಜೇಂದ್ರ ಒಡೆಯರ್ ಪ್ರತಿರೂಪಿ ದಸರಾ ಗಜಪಡೆ, ಜಟ್ಟಿ ಕಾಳಗದ ಮಾದರಿಗಳು, ಪ್ರಾಣಿ ಸಂಗ್ರಹಾಲಯಗಳ ಆಕೃತಿ ಹೂವಿನಲ್ಲಿ ಅರಳಿದ್ದು ನೋಡುಗರ ಗಮನ ಸೆಳೆಯುತ್ತಿವೆ. ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿದ ಪ್ರವಾಸೋದ್ಯಮ ಇಲಾಖೆ ಸಚಿವ ಸಾರಾ ಮಹೇಶ್, ದಸರಾ ನಂತರ ಈ ಮಾಗಿ ಉತ್ಸವ ಪ್ರವಾಸಿಗರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೆಳೆಯುತ್ತಿದೆ. ಈ ತಿಂಗಳ ಅಂತ್ಯದವರೆಗೆ ಉತ್ಸವ ನಡೆಯಲಿದ್ದು ಪ್ರತಿನಿತ್ಯ ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಮೈಸೂರು ಬಿಂಬಿಸುವಂತ ಅಲಂಕಾರ ಮಾಡಿದ್ದಾರೆ. ಇದು ಪ್ರವಾಸಿಗರಾದ ಸೌಮ್ಯ ಪ್ರತಿ ವರ್ಷ ಈ ಉತ್ಸವ ನೋಡಲು ಆಗಮಿಸುತ್ತೇವೆ. ಈ ಬಾರಿ ಹೂಗಳಿಂದ ಲಲಿತ ಮಹಲ್ ಅರಮನೆ, ಜಯಚಾಮರಾಜೇಂದ್ರ ಒಡೆಯರ್ ಪ್ರಕೃತಿಗಳನ್ನು ರೂಪಿಸಲಾಗಿದೆ. ಇದು ಪ್ರವಾಸಿಗರಿಗೆ ಮೈಸೂರಿನ ಕುರಿತು ಹೆಚ್ಚಿನ ಅರಿವು ಮೂಡಿಸಲಿದೆ ಎಂದರು. ಸೌಜನ್ಯ ಇದೇ ಮೊದಲ ಬಾರಿಗೆ ಹೂಗಳಿಂದ ಪ್ರಾಣಿ ಸಂಗ್ರಹಾಲಯದ ಪ್ರತಿರೂಪ ನಿರ್ಮಿಸಲಾಗಿದೆ. ಪ್ರತಿ ವರ್ಷ ಪ್ರವಾಸಿಗರನ್ನು ಸೆಳೆಯಲು ಮಾಡುತ್ತಿರುವ ಹೊಸ ಪ್ರಯತ್ನಗಳನ್ನು ಸಂತಸ ತಂದಿದೆ ಎಂದರು. ಬಾಗಲಕೋಟೆಯ ರಾಜೇಶ್ವರಿ ಅರಮನೆ ನೋಡಲು ಬಂದಿದ್ದ ತಮಗೆ ಈ ಹೂವಿನ ಅರಮನೆಯನ್ನು ವೀಕ್ಷಿಸುವ ಅವಕಾಶವೂ ದೊರೆಯಿತು. ಹೂಗಳನ್ನು ಇಷ್ಟು ವೈವಿಧ್ಯಮಯವಾಗಿ ಬಳಸಬಹುದು ಎಂಬುದನ್ನು ಅರಿಯುವ ಅವಕಾಶ ದೊರೆಯಿತು ಎಂದರು. ಬ್ಯೂಟಿಫುಲ್ ಆಗಿದೆ. ಈ ಉತ್ಸವ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಗೀತಾ ಎಂಬುವವರು ತಮ್ಮ ಅನಿಸಿಕೆ ಹಂಚಿಕೊಂಡು ಕಳೆದ ವರ್ಷಕ್ಕಿಂತ ಈ ಬಾರಿ ಅದ್ದೂರಿ ಪ್ರದರ್ಶನ ಏರ್ಪಡಿಸಲಾಗಿದೆ. ಇದನ್ನು ಸರ್ಕಾರ ಪ್ರತಿ ವರ್ಷ ಮುಂದುವರಿಸಿಕೊಂಡು ಹೋಗಬೇಕು ಎಂದರು. ಎಲ್ಲ ಹೂಗಳಲ್ಲೇ ತುಂಬಿದೆ. ಆಮೇಲೆ ಪ್ರತಿ ವರ್ಷ ಕಾರ್ಯಕ್ರಮ ವಿಶೇಷವಾಗಿ ಮಾಡ್ತಾರೆ. ಇಂಡೋನೇಷ್ಯಾದ ದ್ವೀಪವಾದ ಸುಂದಾ ಸ್ಟ್ರೈಟ್ ಬಳಿ ಸುನಾಮಿ ಅಪ್ಪಳಿಸಿದ್ದು ಕನಿಷ್ಠ 43 ಮಂದಿ ಮೃತಪಟ್ಟು 600ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆಂದು ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಇಂದು ನಸುಕಿನಲ್ಲಿ ಈ ದುರಂತ ಸಂಭವಿಸಿದ್ದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆಯ ಮಾಹಿತಿ ಪ್ರಕಾರ ಹಲವಾರು ಕಟ್ಟಡಗಳಿಗೆ ಹಾನಿಯಾಗಿರುವುದಾಗಿ ವರದಿಯಾಗಿದೆ. ದ್ವೀಪದಲ್ಲಿ ಜ್ವಾಲಾಮುಖಿಯೊಂದು ಸ್ಫೋಟಗೊಂಡ ಪರಿಣಾಮ ಈ ದುರಂತ ಸಂಭವಿಸಿರುವುದಾಗಿ ತಿಳಿದುಬಂದಿದೆ. ಹಿಂದೂ ಮಹಾಸಾಗರವನ್ನು ಸಂಪರ್ಕಿಸುವ ಇಂಡೋನೇಷ್ಯಾದ ಜಾವಾ ಮತ್ತು ಸುಮಾತ್ರಾ ದ್ವೀಪಗಳ ನಡುವೆ ಈ ಸುನಾಮಿ ದುರಂತ ಸಂಭವಿಸಿದೆ. ಸುನಾಮಿ ಹೊಡೆತಕ್ಕೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ವಾಹನಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಈಗ ಇಂದಿನ ಪತ್ರಿಕೆಗಳ ಎಣುಕುನೋಟ. ಗ್ರಾಹಕ ಬಳಕೆಯ ಉತ್ಪನ್ನ ಸೇರಿ 23 ವಸ್ತುಗಳು ಜನವರಿ 1ರಿಂದಲೇ ಅಗ್ಗ, ಹೊಸ ವರ್ಷಕ್ಕೆ ಜಿಎಸ್ಟಿ ಗಿಫ್ಟ್. ಆಸ್ತಿ ತೆರಿಗೆ ಆನ್ಲೈನ್ ಪಾವತಿಗೆ ಆಸಕ್ತಿ, ಗೊಂದಲ ನಿವಾರಣೆ ನಂತರ ಹೆಚ್ಚಾದ ಇ ಪಾವತಿ, ದಾಖಲೆ ತೆರಿಗೆ ಸಂಗ್ರಹದತ್ತ ಪಾಲಿಕೆ. ಭಾರತ ಈಗ ವಿಶ್ವದ 7ನೇ ಅತಿದೊಡ್ಡ ಷೇರುಪೇಟೆ, ಜರ್ಮನಿಯನ್ನು ಹಿಂದಿಕ್ಕಿದ ಭಾರತ. ಸಂಪುಟಕ್ಕೆ ಪುನಾರಚನೆಯಲ್ಲಿ ಉತ್ತರಕ್ಕೆ ಬಂಪರ್, 6 ಸಚಿವ ಸ್ಥಾನ, 4 ನಿಗಮ ಮಂಡಳಿ, 4 ಸಂಸದೀಯ ಕಾರ್ಯದರ್ಶಿ ಹುದ್ದೆಗಳು ಉತ್ತರದ ಭಾಗಕ್ಕೆ. ಸಿದ್ಧಾರ್ಥ್ ನಿಶ್ಚಲ ಆಟ, 200 ದಾಟಿದ ಕರ್ನಾಟಕ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕಿದ್ವಾಯಿಗೆ 750 ಕೋಟಿ ಸಿಎಸ್ಆರ್ ನಿಧಿ, 390 ಹಾಸಿಗೆ ಸಾಮರ್ಥ್ಯದ ಕಟ್ಟಡ ಉದ್ಘಾಟಿಸಿದ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಶೀತಗಾಳಿಗೆ ತತ್ತರಿಸಿದ ಉತ್ತರ, ದೆಹಲಿಯನ್ನು ಬೆಂಬಿಡದ ವಾಯುಮಾಲಿನ್ಯ. ದಕ್ಷಿಣ ಪಶ್ಚಿಮ ವಲಯದಲ್ಲಿ 2781 ನಿರಾಶ್ರಿತರು ಪತ್ತೆ, ರಾತ್ರಿ ವೇಳೆ ಸಮೀಕ್ಷೆ, 175 ಮಂದಿ ನಿರಾಶ್ರಿತರಿಗೆ ವಸತಿ ವ್ಯವಸ್ಥೆ, ದೀನ್ ದಯಾಳ್ ಜೀವನೋಪಾಯ ಅಭಿಯಾನ. ಕಾಶ್ಮೀರದಲ್ಲಿ ಭೀಕರ ಕಾಳಗ, 6 ಉಗ್ರರ ಬಲಿ. ಸುಳ್ವಾಡಿಯಲ್ಲಿ ನಿಲ್ಲದ ಸಾವಿನ ಸರಣಿ, ವಿಷಪ್ರಸಾದ ದುರಂತ, ಮೃತರ ಸಂಖ್ಯೆ 17ಕ್ಕೆ ಏರಿಕೆ, ಆರೋಪಿಗಳು ಜೈಲಿಗೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಯೋತ್ಪಾದನೆ ವಿರುದ್ಧ ಪರಿಣಾಮಕಾರಿ ಹೋರಾಟಕ್ಕೆ ಅಂತರರಾಜ್ಯ ಸಮನ್ವಯತೆ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ಸಿನಿಮಾ ಟಿಕೆಟ್ಗಳ ಮೇಲಿನ ಜಿಎಸ್ಟಿ ದರ ಇಳಿಕೆ, ಭಾರತೀಯ ಚಿತ್ರೋದ್ಯಮದ ಸ್ವಾಗತ.
ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ, ಹುಬ್ಬಳ್ಳಿಗೆ ಸಂಗೊಳ್ಳಿ ರಾಯಣ್ಣ ಹೆಸರು ನಾಮಕರಣ ಮಾಡುವಂತೆ ಕೇಂದ್ರಕ್ಕೆ ಮುಖ್ಯಮಂತ್ರಿ ಮನವಿ. ಇಂಡೋನೇಷ್ಯಾದಲ್ಲಿ ಸುನಾಮಿಗೆ